Hello my dear student, very good morning. In today's session, fourth type of electronic displacement, hyperconjugation effect. In the previous session, I discussed about the resonance effect. Okay? Today's session, discussion about hyperconjugation effect, or it's also called no bond resonance. This phenomena is first explained by the great scientist Baker and Nathan. It's also called Baker-Nathan effect. Okay? Electronic displacement in organic molecules followed by an inductive effect, electromeric effect, resonance effect, and fourth type, the electronic movement in an organic compound, within the compound, hyperconjugation effect or no bond resonance or Baker-Nathan effect. What is mean by an hyperconjugation? Hyper ನೋಡಿ ತುಂಬ ಜಾಸ್ತಿ. Hyperconjugation is also called no bond resonance. ನಿಮಗೆ ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ರೆಸೊನೆನ್ಸ್ ಅಂತಂದ್ರೆ ಹೇಳಿ, delocalization of pi electrons. Hyperconjugation, the very first important point is the delocalization of sigma electrons and vacant p orbital. That's a very, very important phenomenon. Interaction between the sigma electron or delocalization of sigma electrons in vacant p orbital, but there is no bond. It's called no bond resonance. Let us consider the first example. CH3 CH2 plus C carbon ಮೇಲೆ positive charge ಇದೆ. It's called carbocations. What are carbocations? It's a reaction intermediate obtained during heterolytic fusion of covalent bond. ನಿಮಗೆ ಲಾಸ್ಟ್ ಸೆಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ ಆರ್ ಕಾರ್ಬೋಕ್ಯಾಟಯನ್ಸ್? ಇಟ್ಸ್ ದ ರಿಯಾಕ್ಷನ್ ಇಂಟರ್ಮೀಡಿಯೇಟ್ obtained during heterolytic cleavage of covalent bond. ಕಾರ್ಬನ್ ಮೇಲೆ ಪಾಸಿಟಿವ್ ಕಾರ್ಬೋಕ್ಯಾಟಯಾನ್ಸ್ ಅಂತ ಕರೆದು. ಈಗ ನೋಡ್ಕೊಳ್ಳಿ, ಈ CH3 ನಾವು C single bond H single bond H single bond H single bond C H H plus. ನಿಮಗೆ ಆರ್ಬಿಟಲ್ಸ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಹೈಸ್ಕೂಲ್ S1S2 ಅಂತ ಬರೀತಿರಲ್ಲ ನೋಡ್ರಪ್ಪ. S ಆರ್ಬಿಟಲ್ ನೋಡಿ, ಐ ವಿಲ್ ಸಿಂಪ್ಲಿ ಎಕ್ಸ್ಪ್ಲೈನ್, ಜಸ್ಟ್ ಇಂಟ್ರೊಡಕ್ಷನ್. S ಆರ್ಬಿಟಲ್ ಯಾವ ಥರ ಇರುತ್ತೆ ಅಂತಂದರೆ ಸ್ಪೆರಿಕಲ್ ಶೇಪ್ ಇರುತ್ತೆ. P ಆರ್ಬಿಟಲ್ ಯಾವ ಥರ ಇರುತ್ತೆ ನೋಡಿ, ಈ ಥರ ಡಂಬಲ್ ಶೇಪ್ ಇರುತ್ತೆ. D ಆರ್ಬಿಟಲ್ ಡಂಬಲ್ ಶೇಪಲ್ಲಿ ಇರುತ್ತೆ. ಇದು ಶೇಪ್ ಆಫ್ ಎನ್ P ಆರ್ಬಿಟಲ್ ಡಂಬಲ್ ಶೇಪ್, S ಆರ್ಬಿಟಲ್ ಸ್ಪೆರಿಕಲ್ ಶೇಪ್ ಇರುತ್ತೆ. ಓಕೆ, ಇಲ್ಲಿ ನೋಡಿ ಕಾರ್ಬನ್ ಅಟಾಮಿಕ್ ನಂಬರ್ 6 1s2 2s2 2p2 P ಆರ್ಬಿಟಲ್ ಇರುತ್ತೆ ನೋಡಿ. P ಆರ್ಬಿಟಲ್ ಡಂಬಲ್ ಶೇಪ್ ಅಂತ ಗೊತ್ತಿದೆ. ಹೈಡ್ರೋಜನ್ ಎಷ್ಟು ಹೇಳಿ, ಅಟಾಮಿಕ್ ನಂಬರ್ 1 ತಾನೆ, ಅದು S ಆರ್ಬಿಟಲ್ 1s1 ಅಂತ ಕರೀತೀರ. ಆ S ಆರ್ಬಿಟಲ್ ಆಫ್ ಎನ್ ಹೈಡ್ರೋಜನ್ ಅಂಡ್ P ಆರ್ಬಿಟಲ್ ಆಫ್ ಎನ್ ಕಾರ್ಬನ್ ಕಂಬೈನ್ ಆಗಿ ಇಲ್ಲಿ H ಇದು ಹೈಡ್ರೋಜನ್ ಮಾಲಿಕ್ಯೂಲ್, ಹೈಡ್ರೋಜನ್ ಆಟಮ್. ಇದು ಒಂದು ಸಿಂಗಲ್ ಬಾಂಡ್ ಅಂತಂತಂದ್ರೆ ಹೌ ಮೆನಿ ಎಲೆಕ್ಟ್ರಾನ್ಸ್? 2 ಎಲೆಕ್ಟ್ರಾನ್ಸ್. ಇಲ್ಲಿ ನೋಡಿ, P ಮತ್ತೆ S ನಡುವೆ ಶೇರಿಂಗ್ ಆಗಿದೆ ತಾನೆ, ಕೋವೆಲೆಂಟ್ ಬಾಂಡ್. ಇಲ್ಲೂ ಕೂಡ P ಆರ್ಬಿಟಲ್ H, ಇಲ್ಲೊಂದು, ಇವಾಗ ಇಲ್ಲಿ ಒಂದು ನೋಡಿ ಪ್ಲಸ್ ಚಾರ್ಜ್ ಇರೋದ್ರಿಂದ ಎಲೆಕ್ಟ್ರೋಫೈಲ್ಸ್. ಓಕೆ, ಇಟ್ಸ್ ಅನ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಸ್ಪೀಸಿಸ್. ಇಲ್ಲಿ ವೇಲೆನ್ಸಿ ಸ್ಯಾಟಿಸ್ಫೈ ಆಗಿರೋದು 3, ಇನ್ನೂ ಒಂದು ವೇಕೆಂಟ್ ಆರ್ಬಿಟಲ್ ಇರುತ್ತೆ. ಓಕೆ, ಇಲ್ಲೊಂದು ವೇಕೆಂಟ್ P ಆರ್ಬಿಟಲ್ ಇರುತ್ತೆ. ಅವಾಗ ನೋಡಿ
ಇಸ್ ಕೋವಲೆಂಟ್ ಬಾಂಡ್ ಅಂತ ಕರೀತೀರಾ. ಈ CH ನಾವು ಸಿಗ್ಮಾ ಬಾಂಡ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿಂದ ಈ ವೇಕೆಂಟ್ ಆರ್ಬಿಟಲ್ಗೆ ಈ ಸಿಗ್ಮಾ ಎಲೆಕ್ಟ್ರಾನ್ಸ್ ನೋಡಿ ಮೂವ್ಮೆಂಟ್ ಆಗುತ್ತೆ. ಅದೇ ಥರ ಇಲ್ಲೂ ಒಂದು ವೇಕೆಂಟ್ ಆರ್ಬಿಟಲ್ ಇರುತ್ತೆ, ಇಲ್ಲೂ ಕೂಡ ಶಿಫ್ಟ್ ಆಗ್ತಿರುತ್ತೆ. ಓನ್ಲಿ ಕಾಂಜುಗೇಷನ್ ಆಗ್ತಿದೆ, ಬಟ್ ಬಾಂಡ್ ಆಗ್ತಾ ಇಲ್ಲ. ಅದನ್ನ ಯಾವ ಥರ ಬರೀತೀವಿ ಅಂದ್ರೆ ನೋಡಿ, ಈ ಥರ ಬರೀತೀವಿ. ಅವಾಗ ಏನು ಬರೀತೀರಾ ನೋಡಿ, ಇಲ್ಲಿ C ಬರೀತೀರಾ, H ಬರೀತೀರಾ, ಸಿಂಗಲ್ ಬಾಂಡ್ ಬಿಕಮ್ಸ್ ಡಬಲ್ ಬಾಂಡ್, ಇಲ್ಲಿ CH2. ಇದ್ರದ್ದು ವೇಲೆನ್ಸಿ ನೋಡಿ, ಇದು ಆಚೆ ನೋಡಿ, ಇದು ಬಾಂಡ್ ಆಗಿಲ್ಲ ನೋಡಿ. ಈ ಹೈಡ್ರೋಜನ್ಗೆ ಈ ಕಾರ್ಬನ್ ಆಟಮ್ಗೆ ಹೈಡ್ರೋಜನ್ ಬಾಂಡ್ ಆಗಿಲ್ಲ, ಬಟ್ ಒಂದು ಸಿಗ್ಮಾ ಎಲೆಕ್ಟ್ರಾನ್ ಒಂದು ಪೇರ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ ಅಡ್ಜಸೆಂಟ್ ಬಾಂಡ್ ಕೊಟ್ಟಿದೆ. ಓಕೆ, ಅದೇ ಥರ ನೋಡಿ, ಫಸ್ಟು ಇದು ಕೊಡುತ್ತೆ, ನೆಕ್ಸ್ಟು ಇದು ಕೊಟ್ಟ ತಕ್ಷಣನೇ ಇದು ಅಲ್ಲೇ ಇರುತ್ತೆ, ಇದು ಬರುತ್ತೆ, ನೆಕ್ಸ್ಟ್ ಇದು, ಆವಾಗ ಇದು ಅಲ್ಲೇ ಇರುತ್ತೆ, ಇದು ಈ ಕಡೆ ಬರುತ್ತೆ ನೋಡಿ. ಇದು ಎಕ್ಸಾಂಪಲ್, ಇದು ಅಟಾಮಿಕ್ ಆರ್ಬಿಟಲ್ಸ್ ಯಾವ ಥರ ಆಗುತ್ತೆ ಅನ್ನೋದು. ಫಸ್ಟ್ ಅಬ್ಸರ್ವೇಷನ್ ಹೇಳಿ, ಹೈಪರ್ ಕಾಂಜುಗೇಷನ್ ಇಸ್ ಎ ಡಿಲೋಕಲೈಸೇಷನ್ ಆಫ್ ಸಿಗ್ಮಾ ಅಂಡ್ vacant p orbital, or interaction of sigma electrons and vacant p orbital. It's also called what? No bond resonance, means shift ಆಗ್ತಿದೆ but there is no bond. ನೋಡಿ, ಎಲೆಕ್ಟ್ರಾನ್ ಕೊಟ್ಟ ತಕ್ಷಣ ಆಚೆ ಬಂದ್ಬಿಡ್ತು ಪ್ರೋಟಾನ್. ಓಕೆ, ಇಟ್ಸ್ ಕಾಲ್ಡ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಅಥವಾ ನೋ ಬಾಂಡ್ ರೆಸೊನೆನ್ಸ್ ಅಂತ ಕರೀತೀವಿ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಎಫೆಕ್ಟ್? ದಟ್ಸ್ ಎನ್ ವೆರಿ ಇಂಪಾರ್ಟೆಂಟ್. Significance of this effect is it explains stability of carbocation and free radicals. That's an very important significance of hyperconjugation is it explains stability of carbocations and stability of free radicals. ಇವಾಗ ನೋಡಿ, ಇದು ಪ್ರೈಮರಿ ಕಾರ್ಬೋಕ್ಯಾಟಯನ್ಸ್ ಅಂತ ಲಾಸ್ಟ್ ಸೆಷನ್ ಎಲ್ಲ ಹೇಳಿದೆ. ಓಕೆನಾ? ಈ ಕಾರ್ಬೋಕ್ಯಾಟಯನ್ಸ್ ಇಂದ ಫಸ್ಟ್ ಕಾರ್ಬನ್ ಆಟಮ್ ನಾವು ಆಲ್ಫಾ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಆಲ್ಫಾ ಅಂದ್ರೆ ಆಲ್ಫಾ ಲೆಟರ್ ಸುಮ್ಮನೆ ಇಂಡಿಕೇಟ್ ಮಾಡೋದು. ಆಲ್ಫಾ ಕಾರ್ಬನ್ ಆಟಮ್ ಅಂದ್ರೆ ಈ ಕಾರ್ಬೋಕ್ಯಾಟಯನ್ಸ್ ಕಾರ್ಬೋಕ್ಯಾಟಯನ್ ಇದ್ರಲ್ಲ, ಫಸ್ಟ್ ಕಾರ್ಬನ್ ಆಟಮ್ ಆಲ್ಫಾ ಅಂತ ಕರಿತೀವಿ. ನೆಕ್ಸ್ಟ್ ಬೀಟಾ ಗ್ಯಾಮಾ ಅಂತ ಹೋಗುತ್ತೆ. ಇವಾಗ ನೋಡಿ, CH3ನ ಈ ತರ ಬರಿತೀವಿ, CH2+. ಇದು ಆಲ್ಫಾ ಕಾರ್ಬನ್ ಆಟಮ್ ಆದ್ರೆ ಈ ಆಲ್ಫಾ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿರೋಂಥ ಹೈಡ್ರೋಜನ್ ಇಟ್ಸ್ ಕಾಲ್ಡ್ ಆಲ್ಫಾ ಹೈಡ್ರೋಜನ್. ಹೌ ಮೆನಿ ಆಲ್ಫಾ ಹೈಡ್ರೋಜನ್? 1 2 3. 3 ಆಲ್ಫಾ ಹೈಡ್ರೋಜನ್ ಆಟಮ್ is equal to 3 hyperconjugation structure. The number of hyperconjugation structure is equal to the number of alpha hydrogen atom. That's an very important. ಇದನ್ನ ನಾವು ಪ್ರೈಮರಿ ಕಾರ್ಬೋಕ್ಯಾಟಯಾನ್ಸ್ ಅಂತ ಕರೀತೀವಿ. ಪ್ರೈಮರಿ ಅಂದ್ರೆ ಈ ತರ ಇಂಡಿಕೇಟ್ ಮಾಡ್ತೀವಿ, ಪ್ರೈಮರಿ ಕಾರ್ಬೋಕ್ಯಾಟಯಾನ್ಸ್. ಪ್ರೈಮರಿ ಕಾರ್ಬೋಕ್ಯಾಟಯಾನ್ಸ್ 3 hyperconjugation structure, ಪ್ರೈಮರಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ಸೆಕೆಂಡರಿ. ಸೆಕೆಂಡರಿ ಹೆಂಗ್ ಬರೀತೀರಾ ನೋಡಿ, CH3 ಬರೀತೀರಾ, ಪ್ರೈಮರಿ ಈ ತರ ಬರೀತೀರಾ ನೀವು, CH2+ ಅಂತ ಪ್ರೈಮರಿ. ದ ಒನ್ ಆಫ್ ದ ಹೈಡ್ರೋಜನ್ ಆಟಮ್ ಇನ್ ಪ್ರೈಮರಿ ಕಾರ್ಬನ್ ಆಟಮ್ ರೀಪ್ಲೇಸ್ ಮಾಡಿ ಒಂದು CH3 ಹಾಕ್ತೀವಿ. CC ಬಾಂಡ್, ಕಾರ್ಬನ್ ಬಾಂಡ್ ಒಂದು, ಈ ಕಡೆ ಕಾರ್ಬನ್ ಬಾಂಡ್ ಎರಡು CC ಬಾಂಡ್ ಇದ್ರೆ ನಾವು ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಕಡೆ ಮೂವ್ ಆದ ತಕ್ಷಣ ಫಸ್ಟ್ ಕಾರ್ಬನ್ ಆಟಮ್ ಆಲ್ಫಾ, ಈ ಕಡೆ ಮೂವ್ ಆದ ತಕ್ಷಣ ಫಸ್ಟ್ ಕಾರ್ಬನ್ ಆಟಮ್ ಇಸ್ ಕಾಲ್ಡ್ ಆಲ್ಫಾ. ಓಕೆ, ಹೌ ಮೆನಿ ಆಲ್ಫಾ ಕಾರ್ಬನ್ ಆಟಮ್ಸ್? 2. ಆಲ್ಫಾ ಕಾರ್ಬನ್ ಆಟಮ್ 2 ಇದೆ. ಹೌ ಮೆನಿ ಆಲ್ಫಾ ಹೈಡ್ರೋಜನ್ ಆಟಮ್? 3 + 3. 6 ಆಲ್ಫಾ ಹೈಡ್ರೋಜನ್ ಆಟಮ್ಸ್ is equal to how many
hyperconjugative structure? 6 hyperconjugative structure. The number of hyperconjugative structure is equal to the number of alpha hydrogen atom. ಅರ್ಥ ಆಗಿದೆಯಾ? ಇವಾಗ ಇದು ಸೆಕೆಂಡರಿ ಕಾರ್ಬೋಕ್ಯಾಟಯನ್ ತಾನೆ. How many hyperconjugative structure? 6 hyperconjugative structure. Next move on to tertiary. Tertiary ಅಂತಂದ್ರೆ ಏನು? CH3 ಬರೀತೀರಾ, CH3 ಪ್ಲಸ್ ಇದು ಸೆಕೆಂಡರಿ. ದ ಒನ್ ಆಫ್ ದ ಹೈಡ್ರೋಜನ್ ಆಟಮ್ ನಾವು ರೀಪ್ಲೇಸ್ ಮಾಡಿ ಒಂದು CH3 ಆಗ್ತೀವಿ. ಕಾಲ್ಡ್ ಟರ್ಷರಿ. ಅಂದ್ರೆ ಒಂದು CC ಬಾಂಡು, 2, 3 CC ಬಾಂಡ್ಸ್ ಇರುತ್ತೆ. ಈಗ ಕಾರ್ಬೋಕ್ಯಾಟಯನ್ ಫಸ್ಟ್ ಆಲ್ಫಾ ಕಾರ್ಬನ್ ಆಟಮು ಈ ಕಡೆ ಮೂವ್ ಆದ್ರೆ ನೋಡಿ ಆಲ್ಫಾ, ಈ ಕಡೆ ಮೂವ್ ಆದ್ರೆ ಫಸ್ಟ್ ಆಲ್ಫಾ. How many alpha carbon atom? 3 alpha carbon atom. Alpha hydrogen atom 3 plus 3 6 plus 3 9 alpha hydrogen atom. 9 alpha hydrogen atom idmele how many hyperconjugative structure? 9 hyperconjugative structure. Okay. Tertiary carbocations now ee tara bartini degree 3. 9 hyperconjugative structure. ಅರ್ಥ ಆಗಿದೆ? ಇವಾಗ ಒಂದು ಕನ್ಕ್ಲೂಷನ್ಗೆ ಏನು ಬರ್ತೀವಿ ಅಂತಂದ್ರೆ, ಮೋರ್ ನಂಬರ್ ಆಫ್ ಆರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಪರ್ ಕಾಂಜುಗೇಟಿವ್ ಸ್ಟ್ರಕ್ಚರ್, ಮೋರ್ ವಿಲ್ ಬಿ ದ ಸ್ಟೆಬಿಲಿಟಿ. ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮೋರ್ ಆರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಪರ್ ಕಾಂಜುಗೇಟಿವ್ ಸ್ಟ್ರಕ್ಚರ್, ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ. ಸ್ಟೆಬಿಲಿಟಿ ಅಂತಂದ್ರೆ ಕಾಮ್ ಆಗಿರೋದು, ಜಾಸ್ತಿ ಹೊತ್ತಿರುತ್ತೆ. ಅನ್ಸ್ಟೇಬಲ್ ಅಂದ್ರೆ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ. ಸ್ಟೇಬಲ್ ಮತ್ತೆ ಲೆಸ್ ಸ್ಟೇಬಲ್ ಎಕ್ಸಾಂಪಲ್ ಏನು? ಈಗ ನಿಮ್ಮ ಹತ್ರ ಜೋಬಲ್ಲಿ ದುಡ್ಡು ತುಂಬಾ ಇರುತ್ತೆ ಅನ್ಕೊಳ್ಳಿ, ಆವಾಗ ಜ್ಞಾನ ಆ ಕಡೆ ಎಳಿತೆ, ಅಲ್ಲಿಗೆ ಹೋಗ್ಬೇಕು, ತಿನ್ಬೇಕು, ಆ ಪಾನಿಪುರಿ, ಮಸಾಲೆ ಪುರಿ. ಜೋಬಲ್ಲಿ ದುಡ್ಡು ಇರೋ ಸುಮ್ಮನೆ ಕೂತಿರ್ತೀರ ಮನೇಲಿ ನೋಡಿ, ಅನ್ಸ್ಟೇಬಲ್. ಯಾಕೆ ಎತ್ತ ಕಡೆನೂ ಹೋಗೋಲ್ಲ. ಜೋಬಲ್ಲಿ ದುಡ್ಡಿತ್ತು ನೋಡಿ, ಮನೇಲೇ ಇರೋಲ್ಲ ನೀವು. ಓಕೆ, ಅದೇ ಥರ ನೋಡಿ. ಈಗ primary carbocation, secondary carbocation and tertiary carbocation, which one is more stable? Observe ಮಾಡಿ. ಇದಕ್ಕೆ ಎಷ್ಟಿದೆ? 3 hyperconjugative structure, ಇದಕ್ಕೆ 6, ಇದಕ್ಕೆ 9. According to what? Maximum number of hyperconjugative structure, maximum stability. ಅವಾಗ ಏನು ಬರೀತೀರಾ? Tertiary carbocation is more stable than secondary carbocation, which is more stable than primary carbocation. Another one, methyl carbocation ಅಂತ ಬರೀತೀವಿ, CH3 ಪ್ಲಸ್. ಇವಾಗ ಇಲ್ಲಿ ಮೀಥೈಲ್ ಕಾರ್ಬೋಕ್ಯಾಟಯನ್ ಅಂತ ಬರೀತೀವಿ ನೋಡಿ. ಕಾರ್ಬನ್ ಬರೀತೀರಾ, ಹೈಡ್ರೋಜನ್ ಬರೀತೀರಾ, ಹೈಡ್ರೋಜನ್ ಒಂದು ಪಾಸಿಟಿವ್. ಈ ಕಾರ್ಬೋಕ್ಯಾಟಯನ್ ಆದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಆಲ್ಫಾ ಕಾರ್ಬನ್ ಇದೆಯಾ? ನೋ. Methyl carbocation, there is no alpha carbon atom, there is no alpha carbon atom, there is no alpha hydrogen atom, there is no alpha hydrogen atom, there is no hyperconjugative structure. Hence, primary carbocation is more stable than your methyl carbocation. That is the one of the significant of hyperconjugation structure. It explains the stability of carbocation as well as free radicals. ಕಾರ್ಬೋಕ್ಯಾಟಯನ್ ಒಂದು ಅರ್ಥ ಆದ್ರೆ ನಿಮಗೆ, ಫ್ರೀ ರಾಡಿಕಲ್ ಸೇಮ್. ಏನು ಹೇಳಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರೆಯೋದು ಬದಲು ಒಂದು ಡಾಟ್ ಹಾಕ್ತೀರ ನೋಡಿ, ಅಷ್ಟೇ. ಇಟ್ಸ್ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇನ್ನು ಮಿಕ್ಕದೆಲ್ಲ ಸೇಮ್. ಡಾಟ್ ಹಾಕಿದ್ರೆ ಪ್ರೈಮರಿ ಫ್ರೀ ರಾಡಿಕಲ್, ಸೆಕೆಂಡರಿ, ಟರ್ಷರಿ. ನಂಬರ್ ಆಫ್ ಆಲ್ಫಾ ಕಾರ್ಬನ್ ಆಟಮ್ ಸೇಮ್ ಇರುತ್ತೆ. ಆವಾಗ ಸ್ಟೆಬಿಲಿಟಿ, ಟರ್ಷಿಯರಿ ಫ್ರೀ ರಾಡಿಕಲ್ ಆರ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ more stable than primary more stable than methyl free radicals. ಅರ್ಥ ಆಗಿದೆಯಾ? ದಿಸ್ ಈಸ್ ದ ಒನ್ ಆಫ್ ದ ಮೋಸ್ಟ್ ಸಿಗ್ನಿಫಿಕೆನ್ಸ್ ಆಫ್ hyperconjugation effect. ಇದೊಂದು ಮಾಲಿಕ್ಯೂಲ್ಸ್ ಇದೆ. ಸಪೋಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಈ ಥರ ಮಾಲಿಕ್ಯೂಲ್ಸ್ ನಾನು ನೋಡಿದ್ರೆ ನೋಡಿ, IIT JEE ಮೇನ್ಸಲ್ಲಿ 2011 ಕ್ವಶನ್ ಪೇಪರಲ್ಲಿ ನೋಡಿದಾಗ ನೋಡಿ ಈ ಥರ ಇದೆ. ಯಾವ ಥರ ಇದೆ ಅಂತಂದರೆ ನೋಡಿ, ಹೌ ಮೆನಿ
hyperconjugative structure expected in these molecules. First, how many hyperconjugation structure ಅಂತ ಹೇಳ್ಬೇಕಾದ್ರೆ how many alpha carbon atom? ಈ ಕಾರ್ಬೋಕೇಟಿನ್ ಫಸ್ಟ್ ಆಲ್ಫಾ ಕಾರ್ಬನ್, ಕರೆಕ್ಟ್? ದಿಸ್ ಇಸ್ ಆಲ್ಸೋ ಆಲ್ಫಾ ಕಾರ್ಬನ್. ಇಲ್ಲಿ ನೋಡಿ, ಇಲ್ಲೆಲ್ಲ ಕೂಡ ಕಾರ್ಬನ್ ಇದೆ. ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆಗೋದು ಇದು ಆಲ್ಫಾ ಕಾರ್ಬನ್ ಆಟಮ್. ಇಲ್ಲಿ ವೇಲೆನ್ಸಿ ಆಫ್ ಕಾರ್ಬನ್ 1 2 3 4, ಇನ್ನೊಂದು ಹೈಡ್ರೋಜನ್ ಇದೆ H. ಹೌ ಮೆನಿ ಆಲ್ಫಾ ಕಾರ್ಬನ್ ಆಟಮ್? 1 2 3 ಆಲ್ಫಾ ಕಾರ್ಬನ್ ಆಟಮ್ ಇದೆ. ಹೌ ಮೆನಿ ಆಲ್ಫಾ ಹೈಡ್ರೋಜನ್ ಆಟಮ್? 3 plus 3 6 plus 1 7 alpha hydrogen atom, hence this is 7 hyperconjugative structure. ನೀವು ಕಾನ್ಸೆಪ್ಟ್ ಒಂದು ಅರ್ಥ ಮಾಡ್ಕೊಬಿಟ್ರೆ ಎಲ್ಲ ಕೂಡ ಸಿಂಪಲ್. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ಬಾಂಡ್. ಬಾಂಡ್ ಇಸ್ the force of attraction or force hold the any two constituent particles, means the atoms or ions or molecules. Types of bond: ionic bond, covalent bond and metallic bond. Covalent bond ಅಂತಂದ್ರೆ ಹೇಳಿ, the bond formed between the sharing of electrons between the two atoms. ಅದರಲ್ಲಿ ಟೂ ಟೈಪ್ಸ್, ಒಂದು ಸಿಗ್ಮಾ, ಇನ್ನೊಂದು ಪೈ ಬಾಂಡ್. Sigma bond is formed between axial overlapping of atomic orbital. Pi bond sideways overlapping of atomic orbitals. ಏನಾಗಂತಂತಂದ್ರೆ, ಈಗ ಪಿ ಆರ್ಬಿಟಲ್ಸ್ ಈ ಥರ ಇರುತ್ತೆ, ಅಂದರೆ ಡಂಬಲ್ ಶೇಪ್. ಪಿ ಆರ್ಬಿಟಲ್ಸು ಈ ಥರ ನೋಡಿ, ಹೆಡ್ ಆನ್ ಓವರ್ಲ್ಯಾಪ್ ಆದರೆ ಸಿಗ್ಮಾ ಬಾಂಡು. ಆಕ್ಸಿಯಲ್ ಅಥವಾ ಸೈಡ್ ವೇಸ್ ಅಂತ ನೋಡಿ, ಪಿ ಆರ್ಬಿಟಲ್ಲು ಈ ಥರ ಓವರ್ಲ್ಯಾಪ್ ಆಗಬೇಕು, ಅದನ್ನು ಪೈ ಬಾಂಡ್ ಅಂತ ಕರಿತೀವಿ, ನೋ ಡೌಟ್. ಬಟ್ ಇನ್ ಅವರ್ ಎಕ್ಸಾಮ್ಸ್ ವೆರಿ ಇಂಪಾರ್ಟೆಂಟ್, ಐಡೆಂಟಿಫೈ ದ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಅಂಡ್ ಪೈ ಬಾಂಡ್ಸ್ ಇನ್ ಎ ಗಿವನ್ ಮಾಲಿಕ್ಯೂಲ್. ಐಡೆಂಟಿಫೈ ದ ನಂಬರ್ ಆಫ್ ಪೈ ಬಾಂಡ್ಸ್ ಅಂಡ್ ಸಿಗ್ಮಾ ಬಾಂಡ್ಸ್ ಇನ್ ಎ ಗಿವನ್ ಮಾಲಿಕ್ಯೂಲ್. ಫಸ್ಟ್, ಸಿಂಗಲ್ ಬಾಂಡ್ ಇತ್ತು ಅಂತಂತಂದ್ರೆ ದೇರ್ ಇಸ್ ನೋ ಪೈ ಬಾಂಡ್ ಇಸ್ ಈಕ್ವಲ್ ಟು 0. ಇಫ್ ಇಟ್ ಇಸ್ ಅಂಡ್ ಡಬಲ್ ಬಾಂಡ್, ಪೈ ಬಾಂಡ್ ಇಸ್ ಈಕ್ವಲ್ ಟು 1 ಇದ್ದೇ ಇರುತ್ತೆ. ಟ್ರಿಬಲ್ ಬಾಂಡ್ ಇದ್ರೆ ಪೈ ಬಾಂಡ್ ಇಸ್ ಈಕ್ವಲ್ ಟು 2. Just consider an example, simple example, methane ತಗೊಳ್ಳಿ, CH4. ಕಾರ್ಬನ್ ವೇಲೆನ್ಸಿ 4 ಬರೀತೀರ, CS ಸಿಂಗಲ್ ಬಾಂಡ್ CH. ಐಡೆಂಟಿಫೈ ದ ನಂಬರ್ ಆಫ್ ಸಿಗ್ಮಾ ಅಂಡ್ ಪೈ ಬಾಂಡ್ಸ್ ಇನ್ ಮೀಥೇನ್. ಸಿಂಗಲ್ ಬಾಂಡ್ ಇದೆಯಾ? ಒಂದು ಸಿಗ್ಮಾ ಬಾಂಡ್ ಇದೆ, ಇಲ್ಲೊಂದು ಸಿಂಗಲ್ ಬಾಂಡ್ ಇದೆ, ಸಿಗ್ಮಾ ಬಾಂಡ್. ಪೈ ಬಾಂಡ್ ಇರೋ ಚಾನ್ಸ್ ಇದೆಯಾ? ನೋ. ವೈ? ಬಿಕಾಸ್ ಓನ್ಲಿ ಸಿಂಗಲ್ ಬಾಂಡ್ ಇತ್ತು ಅಂತಂದ್ರೆ ಪೈ ಬಾಂಡ್ ಇಸ್ ಈಕ್ವಲ್ ಟು 0. ಹಾಗಾದ್ರೆ ಹೌ ಮೆನಿ ಸಿಗ್ಮಾ ಬಾಂಡ್ಸ್? 1 2 3 4 ಸಿಗ್ಮಾ ಬಾಂಡ್ಸ್. ಪೈ ಬಾಂಡ್, how many pi bonds? No. Double bond, triple bond, and pi bond is equal to 0. CH2 double bond CH2 ethene. ಇದನ್ನ ಯಾವ ತರ ಬರ್ಕೋತೀರಾ ನೋಡಿ, C ಸಿಂಗಲ್ ಬಾಂಡ್ H, ಡಬಲ್ ಬಾಂಡ್ C, H ಮತ್ತೆ H. ಸಿಂಗಲ್ ಬಾಂಡ್ ಇದೆಯಾ? ಸಿಗ್ಮಾ ಬಾಂಡ್ ಐತಾ? ಸಿಂಗಲ್ ಬಾಂಡ್ ಇದೆ, ಇಲ್ಲಿ ಸಿಗ್ಮಾ. ಪೈ ಬಾಂಡ್ ಇರೋ ಚಾನ್ಸ್ ಇಲ್ಲ, ಸಿಂಗಲ್ ಬಾಂಡ್. ಇಲ್ಲಿ ಡಬಲ್ ಬಾಂಡ್ ಇದೆ ತಾನೆ, ಡಬಲ್ ಬಾಂಡ್ ಇದ್ರೆ ಪೈ ಬಾಂಡ್ ಎಷ್ಟಿರುತ್ತೆ? 1. ಇನ್ ಮಿಕ್ಕದ್ದು ಯಾವ ಬಾಂಡ್? ಸಿಗ್ಮಾ ಬಾಂಡ್. ಡಬಲ್ ಬಾಂಡ್ ಇತ್ತು ಅಂತಂದ್ರೆ ಒಂದು ಸಿಗ್ಮಾ ಬಾಂಡು, ಒಂದು ಪೈ ಬಾಂಡು. ಇವಾಗ ಬರೀರಿ, ಸಿಗ್ಮಾ ಬಾಂಡ್ ಎಷ್ಟಿದೆ? 1 2 3 4 5 ಸಿಗ್ಮಾ ಬಾಂಡ್. ಪೈ ಬಾಂಡ್ ಇಸ್ ಈಕ್ವಲ್ ಟು ಮಚ್? ಓನ್ಲಿ 1 ಪೈ ಬಾಂಡ್. ಪೈ ಬಾಂಡ್ ಇಸ್ ಈಕ್ವಲ್ ಟು 1 ಇನ್ ದ ಮಾಲಿಕ್ಯೂಲ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, CH3 CH ಡಬಲ್ ಬಾಂಡ್ CH2. ಈ ಮಾಲಿಕ್ಯೂಲ್ ನೀವು ಯಾವ ಥರ ಬರ್ಕೋಬೋದು? CH ಡಬಲ್ ಬಾಂಡ್ CH3. ಓಕೆನಾ? ಈ ಥರ ಬರ್ಕೊಂಡ್ರಿ. ಈಗ ಸಿಂಗಲ್ ಬಾಂಡ್ ಇತ್ತು ಅಂತಂದ್ರೆ ಬರೀ ಸಿಗ್ಮಾ ತಾನೆ, ಬರೀರಿ. ಸಿಂಗಲ್ ಬಾಂಡ್ ಇಲ್ಲ, ಸಿಗ್ಮಾ, ಇಲ್ಲೂ ಸಿಗ್ಮಾ. ಈ ಸಿ ಸಿಗ್ಮಾ ಬಾಂಡ್, ಇಲ್ಲೊಂದು ಸಿಂಗಲ್ ಬಾಂಡ್ ಇದೆ, ಸಿಗ್ಮಾ ಬಾಂಡ. ಇಲ್ಲೊಂದು ಸಿಂಗಲ್ ಬಾಂಡ್ ಇದೆ, ಸಿಗ್ಮಾ ಬಾಂಡ್. ಇಲ್ಲಿ
ಡಬಲ್ ಬಾಂಡ್ ಇದೆ ಅಂದರೆ ಒಂದು ಪೈ ಬಾಂಡ್ ಜೊತೆಗೆ ಒಂದು ಸಿಗ್ಮಾ ಬಾಂಡ್ ಇರಲೇಬೇಕು. ಇಲ್ಲಿ ಸಿಂಗಲ್ ಬಾಂಡ್ ಸಿಗ್ಮಾ 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 ಬಾಂಡ್ ಸಿಗ್ಮಾ ಬಾಂಡ್ ಸಿಗ್ಮಾ ಬಾಂಡ್. ಈಗ ಕೌಂಟ್ ಮಾಡಿ, ಹೌ ಮೆನಿ ಸಿಗ್ಮಾ ಬಾಂಡ್ಸ್ ಇನ್ ದ ಮಾಲಿಕ್ಯೂಲ್ಸ್? 1 2 3 4 5 6 7 8 9 10 11 ಸಿಗ್ಮಾ ಬಾಂಡ್ಸ್. ಪೈ ಬಾಂಡ್ ಎಷ್ಟಿದೆ? ಓನ್ಲಿ 1. ಓಕೆನಾ? ನೆಕ್ಸ್ಟ್ ನೋಡಿ ಮಾಲಿಕ್ಯೂಲು, ಹೌ ಮೆನಿ ಸಿಗ್ಮಾ ಬಾಂಡ್ ಅಂಡ್ ಪೈ ಬಾಂಡ್? CH ಟ್ರಿಬಲ್ ಬಾಂಡ್ CH. ಇದನ್ನ ಯಾವ ಥರ ಬರ್ಕೋತೀರ? ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್, ಒಂದು ಹೈಡ್ರೋಜನ್ ಒಂದು ಹೈಡ್ರೋಜನ್. ಇಲ್ಲಿ ಸಿಂಗಲ್ ಬಾಂಡ್ ಇರ್ತಾನೆ ಅಂದರೆ ಓನ್ಲಿ ಸಿಗ್ಮಾ ಬಾಂಡ್ ಸಿಂಗಲ್ ಬಾಂಡ್ ಇದ್ರೆ. ಇಲ್ಲಿ ಏನಿದೆ ನೋಡಿ, ಟ್ರಿಬಲ್ ಬಾಂಡ್ ಇದ್ರೆ ಎಷ್ಟಿರುತ್ತೆ? ಪೈ ಬಾಂಡು 2 ಪೈ ಬಾಂಡು 2 ಪೈ ಬಾಂಡು 3 ಬಾಂಡ್ ಇದೆ. 3 ಬಾಂಡಲ್ಲಿ 2 ಬಾಂಡು ಪೈ ಬಾಂಡ್ ಆಗೋಯ್ತು. ಇನ್ನೂ 1 ಬಾಂಡ್ ಇದೆ. ಯಾವುದು? 3 ಬಾಂಡ್ ಇದೆ, ಅದರಲ್ಲಿ 2 ಬಾಂಡು ಪೈ ಬಾಂಡ್, ಇನ್ನು ಉಳಿದಿರೋ ಒಂದು ಸಿಗ್ಮಾ ಬಾಂಡ್. ಇವಾಗ ಕೌಂಟ್ ಮಾಡಿ, ಸಿಗ್ಮಾ ಬಾಂಡ್ ಎಷ್ಟಿದೆ? 1 2 3 ಸಿಗ್ಮಾ ಬಾಂಡ್. ಪೈ ಬಾಂಡ್ ಎಷ್ಟಿದೆ? 2 ಪೈ ಬಾಂಡ್ಸ್. ಪೈ ಬಾಂಡ್ ಈಸ್ ಈಕ್ವಲ್ ಟು 2. ಬೆನ್ಝೀನ್ ತಕೊಳ್ಳಿ, ಹೌ ಮೆನಿ ಸಿಗ್ಮಾ ಬಾಂಡ್ಸ್ ಅಂಡ್ ಪೈ ಬಾಂಡ್ಸ್ ಪ್ರೆಸೆಂಟ್ ಇನ್ ಬೆನ್ಝೀನ್? ಈ ಥರ ಕೊಟ್ಟರು. ಇದು ನೀವು ಐಡೆಂಟಿಫಿಕೇಶನ್ ಮಾಡ್ಬೇಕಾದ್ರೆ ನೋಡಿ, ಇಲ್ಲೆಲ್ಲ ಕಾರ್ಬನ್ ಇದೆ ತಾನೆ ಬೆನ್ಝೀನಲ್ಲಿ. C6H6 6 ಕಾರ್ಬನ್ ಇದೆ, 6 ಹೈಡ್ರೋಜನ್ ಕೂಡ ಇದೆ. ಓಕೆ, ಫಸ್ಟ್ ನೋಡಿ, ಇಲ್ಲ ಸಿಂಗಲ್ ಬಾಂಡ್ ಸಿಗ್ಮಾ CH ಸಿಗ್ಮಾ ಸಿಂಗಲ್ ಬಾಂಡ್ ಸಿಗ್ಮಾ ಸಿಗ್ಮಾ ಬಾಂಡು ಸಿಗ್ಮಾ ಬಾಂಡು ಸಿಗ್ಮಾ ಬಾಂಡು. ಹೌ ಮೆನಿ CH ಸಿಂಗಲ್ ಬಾಂಡ್? 1 2 3 4 5 6 6 CH ಸಿಗ್ಮಾ ಬಾಂಡ್ ಇದೆ ತಾನೆ. CH ಅಂದರೆ ಕಾರ್ಬನ್ ಹೈಡ್ರೋಜನ್ ಬಾಂಡು. ನೆಕ್ಸ್ಟ್ ಇಲ್ಲೆಲ್ಲ ನೋಡಿ, CC ಬಾಂಡ್ ಇದೆಯಾ? ಇಲ್ಲೊಂದು ಸಿಗ್ಮಾ ಬಾಂಡ್ ತಾನೆ, CC ಸಿಂಗಲ್ ಬಾಂಡ್ CC ಸಿಂಗಲ್ ಬಾಂಡ್ ಸಿಗ್ಮಾ. ನೆಕ್ಸ್ಟ್ ಇಲ್ಲಿ ಡಬಲ್ ಬಾಂಡ್ ಇದ್ರೆ ಒಂದು ಸಿಗ್ಮಾ ಒಂದು ಪೈಯ. ನೆಕ್ಸ್ಟ್ ಇಲ್ಲಿ CC ಸಿಂಗಲ್ ಬಾಂಡ್ ಅಂದರೆ ಓನ್ಲಿ ಸಿಗ್ಮಾ. ನೆಕ್ಸ್ಟ್ ಇಲ್ಲಿ CC ಡಬಲ್ ಬಾಂಡ್ ಅಂತಂದ್ರೆ ಒಂದು ಸಿಗ್ಮಾ ಒಂದು ಪೈ, ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ CC ಸಿಂಗಲ್ ಬಾಂಡ್ ಓನ್ಲಿ ಸಿಗ್ಮಾ. ಇಲ್ಲಿ CC ಡಬಲ್ ಬಾಂಡ್ ಅಂತಂದ್ರೆ ಒಂದು ಸಿಗ್ಮಾ ಒಂದು ಪೈ. 6 CH ಆದಮೇಲೆ 1 2 3 4 5 6 CC ಸಿಗ್ಮಾ ಬಾಂಡ್ ಆಯ್ತಾ? ಪೈ ಬಾಂಡ್ ಎಷ್ಟಿದೆ ಅಂದರೆ ಡಬಲ್ ಬಾಂಡ್ ಎಷ್ಟಿದೆ? ಇಲ್ಲಿ 3 ಇದೆ ತಾನೆ. 1 ಪೈ ಬಾಂಡು 2 3 ಪೈ ಬಾಂಡ್ ಎಷ್ಟಿದೆ? 3. ಟೋಟಲ್ ನಂಬರ್ ಆಫ್ ಸಿಗ್ಮಾ ಬಾಂಡ್ ಎಷ್ಟು? 6 CS ಸಿಗ್ಮಾ ಬಾಂಡ್ಸು 6 CC ಸಿಗ್ಮಾ ಬಾಂಡ್ಸ್ ಈಸ್ ಈಕ್ವಲ್ ಟು 12. ಇನ್ ಬೆನ್ಝೀನ್ ಮಾಲಿಕ್ಯೂಲ್ 12 ಸಿಗ್ಮಾ ಬಾಂಡ್ಸ್ ಅಂಡ್ 3 ಪೈ ಬಾಂಡ್ಸ್. ನೆಕ್ಸ್ಟ್ ಇದರಲ್ಲಿ ಎಷ್ಟಿರುತ್ತೆ ತಗೊಳ್ಳಪ್ಪ. ಇಲ್ಲೆಲ್ಲ ಕಾರ್ಬನ್ ಇದೆ ಏನ್ರಪ್ಪ, ಹೈಡ್ರೋಜನ್ ಇರುತ್ತೆ ತಾನೆ. ಇದನ್ನ ನೋಡಿ ಈ ತರ ಬೇಕಾದ್ರೆ ಬರ್ಕೊಳ್ಳಿ, H H H. ಡಬಲ್ ಬಾಂಡ್ ಇದೆ ಅಂದ್ರೆ 3 ಪೈ ಬಾಂಡ್ ಇದೆ. ಡಬಲ್ ಬಾಂಡ್ ಎಷ್ಟಿದೆ? 3 ಇದೆ ಅಂದ್ರೆ 3 ಪೈ ಬಾಂಡ್ ಈಸ್ ಈಕ್ವಲ್ ಟು 3. ಸಿಗ್ಮಾ ಬಾಂಡ್ ನೋಡಿ, ಇಲ್ಲೊಂದು ಸಿಗ್ಮಾ ಇಲ್ಲೊಂದು ಸಿಗ್ಮಾ ಇಲ್ಲೊಂದು ಸಿಗ್ಮಾ ಇಲ್ಲೊಂದು ಸಿಗ್ಮಾ ಬಾಂಡ್ 4 ಆಯ್ತಾ. ನೆಕ್ಸ್ಟು ಇಲ್ಲೊಂದಿರುತ್ತೆ ಸೇಮ್ ಬೆನ್ಝೀನು. ಅದೇ ಥರ ಇಲ್ಲೂ ಸಿಗ್ಮಾ ಬಾಂಡ್ಸ್ ಇರುತ್ತೆ ನೋಡಿ. ಈ ಥರ ನೀವು ಬರೆದು ಕಲ್ತ್ಕೊಂಡ್ರೆ ನೋಡಿ, ಐಡೆಂಟಿಫೈ ದ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಇನ್ ಪೈ ಬಾಂಡ್ಸ್ ಇನ್ ದ ಮಾಲಿಕ್ಯೂಲ್ಸ್ ಅಂತೇಳಿ ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರೆ 1 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್, ಐಡೆಂಟಿಫೈ ದ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಇನ್ ದ ಮಾಲಿಕ್ಯೂಲ್. ಹೈಬ್ರಿಡೈಸೇಷನ್ ಅಂದ್ರೆ ಏನರ್ಥ ಹೇಳಿ? ಮಿಕ್ಸಿಂಗ್ ಆರ್ ಇಂಟರ್ ನೋಡಿ, ಇಂಟರ್ ಅಲ್ಲ ಇಂಟರ್ ಅಂದ್ರೆ, ಇಂಟರ್ ಅಂದ್ರೆ ಬಿಟ್ವೀನ್ ಅಂದ್ರೆ S ಆರ್ಬಿಟಲ್ ಅಥವಾ P ಆರ್ಬಿಟಲ್, P ಆರ್ಬಿಟಲ್ ಅಥವಾ D ಆರ್ಬಿಟಲ್ ಅಥವಾ SP D ಅಂತ. ಈಗ ಕಾರ್ಬನ್ಗೆ P ಆರ್ಬಿಟಲ್ ಇದೆಯಾ, ಹೈಡ್ರೋಜನ್ಗೆ S ಆರ್ಬಿಟಲ್. S ಆರ್ಬಿಟಲ್ P ಆರ್ಬಿಟಲ್ ಮಿಕ್ಸ್ ಆದ್ರೆ ನಾವು ಹೈಬ್ರಿಡ್ ಆರ್ಬಿಟಲ್ ಮಿಕ್ಸಿಂಗ್. ಓಕೆ,
ಇವಾಗ ನೋಡಿ, ಪೈ ಬಾಂಡು 0 ಆಗಿದ್ರೆ ಆ ಕಾರ್ಬನ್ ಆಟಮು sp3 ಹೈಬ್ರಿಡ್ ಆಗಿರುತ್ತೆ. ಅಂದ್ರೆ ಅರ್ಥ ಒಂದು s ಆರ್ಬಿಟಲ್ 3 p ಆರ್ಬಿಟಲ್ ಮಿಕ್ಸ್ ಆಗಿರುತ್ತೆ. ಪೈ ಬಾಂಡು ಒಂದೇ ಇದ್ರೆ ಆ ಕಾರ್ಬನ್ ಆಟಮು sp2 ಹೈಬ್ರಿಡ್ ಆಗಿರುತ್ತೆ. ಪೈ ಬಾಂಡು 2 ಇದ್ರೆ ಆ ಕಾರ್ಬನ್ ಆಟಮು sp ಹೈಬ್ರಿಡೈಸೇಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಳ್ಳಿ, ಮೀಥೇನ್. ಐಡೆಂಟಿಫೈ ದ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಇನ್ ಮೀಥೇನ್. ಮೀಥೇನ್ಗೆ ಫಸ್ಟ್ ನೋಡಿ, ಪೈ ಬಾಂಡ್ ಇದೆಯಾ? ಇಲ್ಲ ತಾನೆ. ಅಂದ್ರೆ ವಾಟ್ ಈಸ್ ದ ಹೈಬ್ರಿಡೈಸೇಷನ್ ಆಫ್ ಎನ್ ಕಾರ್ಬನ್ ಆಟಮ್? sp3. ಎಸ್ ಅಂತಂತಂದ್ರೆ ಅಟಾಮಿಕ್ ಆರ್ಬಿಟಲ್, ಅಂದ್ರೆ ಅದು ಸ್ಪೆರಿಕಲ್ ಶೇಪ್ ಇರುತ್ತೆ. ಪಿ ಅಂತಂತಂದ್ರೆ ಅದು ಕೂಡ ಅಟಾಮಿಕ್ ಆರ್ಬಿಟಲ್ ಡಂಬಲ್ ಶೇಪ್ ಇರುತ್ತೆ. ಅಂದ್ರೆ ಒಂದು ಎಸ್ ಆರ್ಬಿಟಲ್ 3 ಪಿ ಆರ್ಬಿಟಲ್ ಮಿಕ್ಸ್ ಆದ್ಮೇಲೆ ನಿಮ್ಗೆ ಮೀಥೇನ್ ಮಾಲಿಕ್ಯೂಲ್ಸ್ ಬಂದಿದೆ. ಇದನ್ನ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ನೀವು ಡೀಟೇಲ್ ಆಗಿ ಓದ್ತೀರ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕಾರ್ಬನ್ ಆಟಮ್ ಮತ್ತೆ ಈ ಕಾರ್ಬನ್ ಆಟಮ್, ಈ ಡಬಲ್ ಬಾಂಡು 2 ಕಾರ್ಬನ್ ಆಟಮ್ ಇದೆ ತಾನೆ. ಡಬಲ್ ಬಾಂಡ್ 2 ಕಾರ್ಬನ್ ಆಟಮ್ ಇದೆ ಅಂತಂತಂದ್ಮೇಲೆ ಪೈ ಬಾಂಡ್ 2 ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದೆ ಅಂತ ಫಾರ್ಮೇಶನ್ ಆಗಿದೆ. ಅಂದ್ರೆ ಈ ಕಾರ್ಬನ್ ಆಟಮ್ ಅಲ್ಲೂ ಕೂಡ ಪೈ ಬಾಂಡ್ ಇದೆ. ಅಂದ್ರೆ ದಿಸ್ ಈಸ್ ಆಲ್ಸೋ ಆನ್, ನೋಡಿ, ಪೈ ಬಾಂಡ್ ಈಸ್ ಈಕ್ವಲ್ ಟು 1 ಇದ್ರೆ ಯಾವುದು? sp2 ಹೈಬ್ರಿಡೈಸೇಷನ್ ಕಾರ್ಬನ್ ಆಟಮ್. ಈ ಕಾರ್ಬನ್ ಆಟಮ್ sp2. ಈ ಡಬಲ್ ಬಾಂಡ್ ಈ ಕಾರ್ಬನ್ ಆಟಮ್ಗೂ ಸೇರಿದೆ ತಾನೆ. ಪೈ ಬಾಂಡ್ ಈಸ್ ಈಕ್ವಲ್ ಟು ಹೌ ಮಚ್? ದಿಸ್ ಈಸ್ ಆಲ್ಸೋ ಆನ್ sp2. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕಾರ್ಬನ್ ಆಟಮ್ಗೆ ಡಬಲ್ ಬಾಂಡ್ ಇದೆಯಾ? ಇಲ್ಲ ತಾನೆ. ಡಬಲ್ ಬಾಂಡ್ ಇಲ್ಲ ಅಂತಂತಂದ್ರೆ ಪೈ ಬಾಂಡ್ ಈಸ್ ಈಕ್ವಲ್ ಟು ವಾಟ್? 0. ಅಂದ್ರೆ ಈ ಕಾರ್ಬನ್ ಆಟಮ್ದು ಯಾವುದು ಹೈಬ್ರಿಡೈಸೇಷನ್? sp3 ತಾನೆ. ನೆಕ್ಸ್ಟ್ ಈ ಕಾರ್ಬನ್ ಆಟಮ್ ಬನ್ನಿ, ಇದಕ್ಕೆ ಹಿಂಗ್ ತಗೋಬೇಕು ಅಂದ್ರೆ ವೇಲೆನ್ಸಿ 1 2 3 4. ಈ ಕಾರ್ಬನ್ ಆಟಮ್ ನಡುವೆ ಡಬಲ್ ಬಾಂಡ್ ಇದೆ ಅಂತಂತಂದ್ರೆ ಎಷ್ಟು ಬಾಂಡ್ ಇರುತ್ತೆ? ಪೈ ಬಾಂಡ್ 1 ತಾನೆ. ಪೈ ಬಾಂಡ್ ಹೊಂದಿದ್ರೆ ಯಾವುದು? sp2 ಕಾರ್ಬನ್ ಆಟಮ್. ಈ ಕಾರ್ಬನ್ ಆಟಮ್ಗೆ ಬನ್ನಿ, ಡಬಲ್ ಬಾಂಡ್ ಇದೆ ತಾನೆ. ಇವೆರಡರ ಮಧ್ಯೆ ಇದೆ ಅಂದ್ರೆ ಇದಕ್ಕೂ ಕೂಡ ಸಂಬಂಧ ಇದೆ ಅಂತ. ಡಬಲ್ ಬಾಂಡ್ ಒಂದಿದೆ ಅಂದ್ರೆ ಪೈ ಬಾಂಡ್ ಒಂದಿದೆ, sp2 ತಾನೆ. ನೆಕ್ಸ್ಟ್ ಈ ಕಾರ್ಬನ್ ಆಟಮ್ಗೆ ಬನ್ನಿ, ದೇರ್ ಇಸ್ ನೋ ಡಬಲ್ ಬಾಂಡ್, ಓನ್ಲಿ ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಇತ್ತು ಅಂತಂದ್ರೆ ಪೈ ಬಾಂಡ್ ಇಸ್ ಈಕ್ವಲ್ ಟು ಹೌ ಮಚ್? 0 ಮೀನ್ಸ್ ಇಸ್ ಎನ್ sp3 ಹೈಬ್ರಿಡೈಸೇಷನ್. ಈ ಕಾರ್ಬನ್ ಆಟಮು ಹೈಬ್ರಿಡೈಸೇಷನ್ sp3. ಓಕೆನಾ? ಅದೇ ತರ ಇಲ್ಲಿ ನೋಡ್ರಪ್ಪ, ಈ ಕಾರ್ಬನ್ ಆಟಮ್ಗೆ ಟ್ರಿಬಲ್ ಬಾಂಡ್ ಇದೆ ಅಲ್ವೇನ್ರ? ಟ್ರಿಬಲ್ ಬಾಂಡ್ ಇತ್ತು ಅಂದ್ರೆ ಪೈ ಬಾಂಡ್ ಇಸ್ ಈಕ್ವಲ್ ಟು ಹೌ ಮಚ್? 2 ಇದ್ರೆ ದ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಆಟಮ್ sp. ನೆಕ್ಸ್ಟ್ ಈ ಕಾರ್ಬನ್ ಆಟಮ್ಗೆ ಬನ್ನಿ, ಇಲ್ಗೂ ಕೂಡ ಈ ಕಾರ್ಬನ್ ಆಟಮ್ ಕೂಡ ಟ್ರಿಬಲ್ ಬಾಂಡ್ ಇದೆ. ಅಂದ್ರೆ ದಿಸ್ ಈಸ್ ಆಲ್ಸೋ sp ಹೈಬ್ರಿಡೈಸೇಷನ್. ಅದೇ ತರ ಬೆಂಜೀನ್ ನೋಡಿ, ಬೆಂಜೀನಲ್ಲಿ ಈ ಕಾರ್ಬನ್ ಆಟಮ್ ತಗೊಂಡ್ರೆ ಡಬಲ್ ಬಾಂಡ್ ಬರುತ್ತಾ? ಇವೆರಡು ತಗೊಂಡ್ರು ಕೂಡ ಇದಕ್ಕೆ ಬರುತ್ತೆ, ಇವೆರಡು ತಗೊಂಡ್ರು ಕೂಡ ಬರುತ್ತೆ, ಇವೆರಡು ತಗೊಂಡ್ರು ಎಲ್ಲ ಕಾರ್ಬನ್, all 6 carbon atom in benzene ring are sp2 hybridization. ಅರ್ಥ ಆಗಿದೆ ಅಂದ್ರೆ ಬೆಂಜಿನ್ ಇರ್ತಕ್ಕಂಥ 6 ಕಾರ್ಬನ್ ಆಟಮ್ ಕೂಡ ಇಟ್ಸ್ ಅನ್ sp2 ಹೈಬ್ರಿಡೈಸೇಷನ್. ಬಿಕಾಸ್ ಡಬಲ್ ಬಾಂಡು ಎಲ್ಲ ಕಾರ್ಬನ್ ಆಟಮ್ ಕೂಡ ಬರುತ್ತೆ ಡ್ಯೂ ಟು ರೆಸೊನೆನ್ಸ್. Okay, all 6 carbon atom in benzene ring is an sp2 hybridization. Okay, this is the identification of an sp2 or sp3 carbon atom in an organic compound. Okay, students, ಇಲ್ಲಿ ಈಗ ಈ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಓಕೆ, ನೀಟಾಗಿ ಕೂತ್ಕೊಂಡು ಒಂದ್ಸತಿ ಓದಿ. ಯಾವುದೇ ನಿಮಗೆ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಕೊಟ್ಟಿರ್ತಕ್ಕಂಥ ಬಿಡಿಸಿ ಬರೀರಿ. ಕಾರ್ಬನ್ ವೇಲೆನ್ಸಿ 4, ಹೈಡ್ರೋಜನ್ ವೇಲೆನ್ಸಿ 1 ನೀಟಾಗಿ ಬಿಡಿಸಿ ಬರೀರಿ. ಸಿಗ್ಮಾ ಬಾಂಡ್ಸನ್ನ ಯಾವ ಥರ ಐಡೆಂಟಿಫಿಕೇಶನ್ ಮಾಡಬೇಕು, ಮತ್ತು ಪೈ ಬಾಂಡ್ ಅಂತಂತಂದ್ರೆ ಏನು, ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಆಟಮ್ನ ಯಾವ ಥರ ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಆಗಿದೆ. ಓಕೆ.